ಅಂಡ್ ಸಿದ್ದರಾಮಯ್ಯನವರ ಸರ್ಕಾರ ಏನು SIT ನ್ಯಾಯಯುತವಾಗಿ ತನಿಖೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಸರ್, ಖಂಡಿತ ಅದ ಅನಿಸ್ತಾ ಇದೆ. ಅಂದ್ರೆ ನೋಡ್ಲೇನೆ ಗೊತ್ತಾಗ್ತಾ ಇದೆ. ಒಂದು ಚಿಕ್ಕ ಮಗು, ಒಂದು 10 ವಯಸ್ಸು ಮಕ್ಕಳಿಗೂ ಗೊತ್ತಾಗುತ್ತೆ ಇಲ್ಲಿ ಏನ್ ನಡೀತಿದೆ, ಯಾರನ್ನ ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರನ್ನ ಮುಚ್ಚು ಇದು ಐ ಮೀನ್ ದೇ ಆರ್ ಟ್ರೈಂಗ್ ಟು ಕ್ಲೋಸ್ ಇಟ್. ಕಂಪ್ಲೀಟ್ಲಿ ಒನ್ ಸೈಡೆಡ್ ಇದೆ ಇದು. ದೇ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಕಿಲ್ಲರ್ಸ್ ಅಂತ ಆಯ್ತು ಅಲ್ವಾ? ಖಂಡಿತ ಸರ್, ಖಂಡಿತ ಸರ್. ಅದನ್ನೇ ಇದು ಏನು ತನಿಖೆ ನಮ್ಗೆ ಗೊತ್ತಾಗ್ತಿದೆ. ಈ ರೀತಿ SITಗಳು IPS ಆಫೀಸರ್ಗಳು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನು ಗೊತ್ತಾಗಲ್ವ ಸರ್? ನಮ್ಗೆ ಒಂದು ಕಾಮನ್ ಮ್ಯಾನ್ ಆಗಿ ಎಲ್ಲ ಗೊತ್ತಾಗ್ತಾ ಇದೆ, ಎಲ್ಲ ನೋಡ್ತಿದೀವಿ, ನಾವು ಎಲ್ಲಾನು ಅಬ್ಸರ್ವ್ ಮಾಡ್ತಿದೀವಿ. ಪ್ರತಿನಿತ್ಯ ನಿಮ್ ಕಡೆಯಿಂದ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಕೊತೀವಿ, ಎಲ್ಲಾನು ನೋಡ್ತಿರ್ತೀವಿ. ನಮ್ಮ ಗವರ್ಮೆಂಟ್ ಗೆ ಇದೂನು ಅಷ್ಟು ನಾಚಿಕೆ ಇಲ್ವಾ ಸರ್? ಒಂದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಇಷ್ಟೆಲ್ಲ ಹೆಣ್ಮಕ್ಳು ಸಾಯಿಸಿದ್ದಾರೆ, ಇಷ್ಟೆಲ್ಲ ಇದು ಮಾಡ್ತಿದ್ದಾರೆ. ಒಂದ್ ಜನಗಳ ವಿರುದ್ಧ ಜನಗಳ ಪರವಾಗಿ ಏನು ಇಲ್ವಲ್ಲ ಸರ್ ಇವರು? ಮೂರು ಪಕ್ಷದವರು ನ್ಯಾಯದ ಪರವಾಗಿ ನಿಲ್ಲಿಲ್ಲ. ಎಲ್ಲೋ ಒಂದು ಕಡೆ ಮೂರು ಪಕ್ಷದವ್ರಿಗೆ ಏನ್ ಹೇಳ್ತೀರಾ? ಮೂರು ಪಕ್ಷವರೆಗೂ ಬಾಯ್ಕಾಟ್ ಮಾಡ್ಬೇಕು. ನೀವು ಹೇಳ್ದಂಗೆ ಎಲ್ಲ ಹೊಸ ಪ್ರತಿಭೆ ಬರ್ಬೇಕು. ನಮ್ಮಿಂದನೇ ಲೀಡರ್ಸ್ಗಳು ಹುಟ್ಟೋದು, ನಮ್ಮಿಂದನೇ ಎಲ್ಲಾನು ಆಗೋದು. ನಮ್ಮ ಬೀದಿ ದೀಪನು ನಮ್ಮ ಟ್ಯಾಕ್ಸ್ ದುಡ್ಡಿಂದಾನೇ ಉರಿಯೋದು, ಎಲ್ಲಾನು ನಾವೇ ಮಾಡೋದು. ಬಟ್ ಈ ಜನಗಳನ್ನ ಮೂರು ಪಕ್ಷದವ್ರನ್ನ ಚಪ್ಪಲಿ ತಗೊಂಡು ಹೊಡೆದು ಆಚೆ ಹಾಕ್ಬೇಕು ಸರ್. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು. ಮತ್ತೊಬ್ರು ಇದ್ದಾರೆ. ಥ್ಯಾಂಕ್ ಯು.